ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿಕ್ಕಮಗಳೂರು ವತಿಯಿಂದ ಚಿಕ್ಕಮಗಳೂರು ನಗರದ ನಗರಸಭೆ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ನಡೆಯಿತು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ನಗರವನ್ನ ಸುಂದರ ಹಾಗೂ ಸ್ವಚ್ಛವಾಗಿ ಮಾಡುವ ಶಕ್ತಿ ಪೌರ ಕಾರ್ಮಿಕರಲ್ಲಿದೆ. ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ವೈದ್ಯರಾಗಿದ್ದಾರೆ ಎಂದರು. ನಗರಸಭೆ ಪರವಾಗಿ, ನಗರಸಭಾ ಸದಸ್ಯರ ಪರವಾಗಲ್ಲ, ನಿಮ್ಮ ಪರವಾದಂತಹ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನ ಖಂಡಿತ, ಯಾಕೆ ಅಂತ ಹೇಳಿದ್ರೆ ನಾವು 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ದು ಕಾಯಕವೇ ಕೈಲಾಸ ಅಂತ. 19ನೇ ಶತಮಾನದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಸಮ ಸಮಾಜದ ನಿರ್ಮಾಣ ಮಾಡಬೇಕು ಅಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿದ್ದು. ಅದೆಲ್ಲದರ ಪರಿಣಾಮ ಇವತ್ತು ಬಹುಶಃ ವೇದಿಕೆ ಮೇಲೆ ನಾವು ಮತ್ತೆ ನೀವು ಈ ರೀತಿ ಕೂರ್ಲಿಕ್ಕೆ ಕಾರಣ ಬುದ್ಧ, ಬಸವ, ಅಂಬೇಡ್ಕರ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆದ್ರೆ ಮಹಾತ್ಮ ಗಾಂಧೀಜಿ ಕಂಡಂತ ಕನಸು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕಂಡಂತ ಕನಸು ಇನ್ನೂ ಪೂರ್ತಿ ಆಗಿಲ್ಲ. ಅಥವಾ ಸ್ವಾಮಿ ವಿವೇಕಾನಂದ ಕಂಡಂತ ಕನಸು ಇನ್ನೂ ಪೂರ್ತಿ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಮ ಸಮಾಜದ ನಿರ್ಮಾಣ ಎಲ್ಲರೂ ಒಟ್ಟಾಗಿ ಅಂತ ಹೇಳಿದರೆ ಅದು ಈಗ ನನಗನ್ಸ್ತದೆ ಒಂದು 90 ಭಾಗ ಎಲ್ಲರೂ ಒಂದೇ ಧರ್ಮದವರ ರೀತಿ ಬಾಳ್ತಾ ಇದ್ದೀವಿ. ನಾವು ಸ್ವಲ್ಪ ಬಂದ್ರೆ ಎಲ್ರಿಗೂ ಅವರ ಕನಸು ನನ್ಸಾಗತ್ತೆ ಅಂತ ಹೇಳ್ತಾ ಇವತ್ತು ಚಿಕ್ಕಮಗಳೂರು ನಗರ ಇರ್ಬೋದು, ಇಡೀ ರಾಜ್ಯ, ಇಡೀ ದೇಶ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಜನರು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುವ ಪೌರ ಕಾರ್ಮಿಕರು ಆರೋಗ್ಯವಾಗಿದ್ದರೆ ಮಾತ್ರ ಉಳಿದವರೆಲ್ಲರೂ ಆರೋಗ್ಯವಾಗಿರ್ತಾರೆ ಅಂತ ಹೇಳಿದ್ದಾರೆ. ನಗರಸಭೆ ಸದಸ್ಯರಾದ ಎ.ಸಿ. ಕುಮಾರ್ ಗೌಡ ಅವರು ಮಾತನಾಡಿ, ಪೌರ ಕಾರ್ಮಿಕರಿಗೆ ಕೃತಜ್ಞತೆ ಹಾಗೂ ಗೌರವ ಸೂಚಿಸುವ ದಿನಾಚರಣೆ ಇದಾಗಿದ್ದು, ಇಂದು ಅನೇಕ ಇಲಾಖೆಗಳ ಕಾರ್ಮಿಕರು, ನೌಕರರು ಸಾರ್ವಜನಿಕ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಪೌರ ಕಾರ್ಮಿಕರ ಸೇವೆ ಶ್ರಮದಾಯಕ ಹಾಗೂ ಶ್ರೇಷ್ಠ ಸೇವೆ ಎಂದರು. ಬಡಾವಣೆಗಳಲ್ಲಿ ನಾಯಿಗಳು ಸತ್ತಾಗ, ಹಂದಿಗಳು ಸತ್ತಾಗ, ದನಗಳು ಸತ್ತಾಗ ಅವರ ಮನೆ ಮುಂದೆ ಅವರೇ ಮಾಡಿರ್ತಕ್ಕಂಥ ಮಲಮೂತ್ರ ಹರಿಯುವಾಗ ನಮ್ಮ ಪೌರ ನೌಕರರು ಯಾವುದೇ ಅಂಜಿಕೆ ಇಲ್ಲದೆ ಅವರ ಮನೆ ಮುಂದೆ ಹೋಗಿ ಹೊಡೆತಿರ್ತಕ್ಕಂಥ ನಾಯಿಗಳನ್ನ, ದುರ್ವಾಸನೆ ಪಡ್ತಕ್ಕಂಥ ದನವನ್ನ ಎತ್ತಿ ಶುಚಿ ಮಾಡ್ತಕ್ಕಂಥ ಕೆಲಸನ ನಮ್ಮ ಪೌರ ನೌಕರರು ಮಾಡ್ತಾರೆ. ಅವರಿಗೆ ನಮ್ಮ ಸಮಾಜದಲ್ಲಿ ವಿಶೇಷವಾದ ಗೌರವವನ್ನ ನೀಡಬೇಕಾದ ಪರಿಸ್ಥಿತಿ ಬಂದಿದೆ. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್, ಪೌರಾಯುಕ್ತರಾದ ಬಿ.ಸಿ. ಬಸವರಾಜ್, ನಗರಸಭೆ ಸದಸ್ಯರು, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು.